ಇಲ್ಲಿಂದ ನಿಮಗೆ ಜಸ್ಟ್ 8 ಕಿಲೋಮೀಟರ್ಲಿ ಸ್ವಿಫ್ಟ್ ಸಿಟಿ ಬರ್ತಾ ಇದೆ. ಇದೇ ರೋಡು ಇಲ್ಲಿಂದ ಜಸ್ಟ್ 200 ಮೀಟರ್ಗೆ ನಮ್ಮ ಪ್ರಾಜೆಕ್ಟ್ ಸರ್. ಇದು ವಿಸ್ತಾರ ಗ್ರೀನ್ ಸಿಟಿ ಏಕಾತ ವಿತ್ ರೇರಾ ಪ್ರಾಜೆಕ್ಟ್. ಫೇಸ್ 1 ಅಲ್ಲಿ ಓನ್ಲಿ ಸೈಟ್, ಫೇಸ್ 2 ಅಲ್ಲಿ ಎಲ್ಲ ವಿಲ್ಲಾಸೇ ಬರ್ತಾ ಇದೆ. ಈ ಲೊಕೇಶನ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಹೈ ರಿಟರ್ನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿಂದ ಜಸ್ಟ್ 7 ಕಿಲೋಮೀಟರ್ಲಿ ಸರ್ಜಾಪುರ ಡಿಮಾರ್ಟ್ ಸಿಗುತ್ತೆ ಸರ್. ಇಲ್ಲಿ ನೋಡಿ ಎಷ್ಟು ಜನ ಬುಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಮಿಡಲ್ ಮ್ಯಾನ್ ಇಲ್ಲ, ಯಾವುದೇ ಬ್ರೋಕರ್ ಇಲ್ಲ, ಡೈರೆಕ್ಟ್ ಓನರ್ ಇಂದ ನಿಮಗೆ ಪ್ಲಾಟ್ ಸಿಗ್ತಾ ಇದೆ. ನೀವು ಕನಸಿನ ಮನೆ ಹುಡುಕ್ತಾ ಇದ್ದೀರಾ, ಬನ್ನಿ. ಸೈಟ್ ಜೊತೆಗೆ ವಿಲ್ಲಾನು ನಿಮಗೆ ಸಿಗ್ತಾ ಇದೆ. ಎಂಟೈರ್ ಪ್ರಾಜೆಕ್ಟ್ 100% ವಾಸ್ತು ಸಿಗುತ್ತೆ ನಿಮಗೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಸರ್ಜಾಪುರ ಹತ್ರ ತುಂಬಾನೇ ಡೆವಲಪ್ಮೆಂಟ್ ನಡೀತಾ ಇದೆ. ಸರ್ಜಾಪುರ ಹತ್ರನೇ ನಮಗೆ ಸೈಟ್ ತೋರಿಸಿ, ಅದನ್ನು ರೇರಾ ಸೈಟ್ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅವ್ರಿಗಾಗಿನೇ ಇವತ್ತು ಪ್ರೀಮಿಯಂ ಆಗಿರುವಂಥ ಲೇಔಟ್ಗೆ ನಾವು ಬಂದಿದ್ದೇವೆ. ಸರ್ಜಾಪುರ ಡಿಮಾರ್ಟ್ ಇಂದ ಬರೀ 6 ರಿಂದ 7 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಲಕ್ಸರಿ ಆಗಿರುವಂಥ ಲೇಔಟ್ ನಿಮಗೆ ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇದೆ. ಬನ್ನಿ, ಯಾವ ತರ ಎಲ್ಲ ಇದೆ, ಹೇಗಿದೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಹಾಗೂ ಬನ್ನಿ ಸರ್ಗೆ ವೆಲ್ಕಮ್ ಮಾಡೋಣ. ಇಲ್ಲಿನ ಸರ್ ಎಲ್ಲ ಡೀಟೇಲ್ ನಿಮಗೆ ಹೇಳ್ತಾರೆ. ಸೊ ವೆಲ್ಕಮ್ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಆರಾಮ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಇವತ್ತು ಎಲ್ಲಿ ಬಂದಿದ್ದೇವೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಒಮ್ಮೆ. ಸರ್, ಇದು ಸರ್ಜಾಪುರ ಟು ಬಾಗ್ಲೂರ್ ರೋಡ್, ಸರ್ಜಾಪುರ ಬಾಗ್ಲೂರ್ ಹೈವೇ ಇದೆಯಲ್ಲ, ಆ ಮೇನ್ ರೋಡ್ ಅಲ್ಲೇ ಬರುತ್ತೆ. ಸರ್ಜಾಪುರ ಡಿಮಾರ್ಟ್ ಇಂದ ಅರೌಂಡ್ 7 ಕಿಲೋಮೀಟರ್ ಸರೌಂಡಿಂಗ್ ಬರುತ್ತೆ ಸರ್. ಡಿಮಾರ್ಟ್ ಹತ್ರದಲ್ಲೇ 7 ಕಿಲೋಮೀಟರ್ ಸಿಗ್ಬಿಡುತ್ತೆ. ಡಿಮಾರ್ಟ್ ಮತ್ತೆ ಪೊಲೀಸ್ ಸ್ಟೇಷನ್ ಅಂದ್ರೆ ಗೊತ್ತಾಗುತ್ತೆ ನಾರ್ಮಲಿ. ಸೊ ವೆರಿ ಕ್ಲೋಸ್ ಟು ದಟ್. ಅಲ್ಲಿಂದ ನಿಮ್ಗೆ ಒಂದು 5 ರಿಂದ 10 ನಿಮಿಷ ಡ್ರೈವ್ ಒಳಗಡೆ ಬಂದ್ಬಿಡುತ್ತೆ. ಫೇಸ್ 1 ಫೇಸ್ 2 ಅಂತ ಮಾಡ್ತಾ ಇದೀವಿ. ಫೇಸ್ 1 ಅಲ್ಲಿ ಓನ್ಲಿ ಸೈಟ್ಸ್. ಓಕೆ. ಫೇಸ್ 2 ಅಲ್ಲಿ ಎಲ್ಲ ವಿಲ್ಲಾಸೇ ಬರ್ತಾ ಇದೆ. ವಿಲ್ಲಾಸು ಮಾಡಿದಿರಾ? ಹೌದು, ಇದು ಇಲ್ಲಿ ಡಿಮ್ಯಾಂಡ್ ಇರೋದೇ ತುಂಬಾ ವಿಲ್ಲಾಗೆ. ಹೌದು. ಸೊ ಏನಾಗುತ್ತೆ, ವಿಲ್ಲಾ ಅಂಡ್ ಸೈಟ್ ಬಂದಾಗ ಕಸ್ಟಮರ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ವಿಲ್ಲಾ ಬಂದ್ರೆ ಫ್ಯಾಮಿಲಿ ಎಲ್ಲ ಲಿವಿಂಗ್ ಅಲ್ಲಿ ಇರ್ತಾರೆ, ನಾವೆಲ್ಲಾ ಫೆಸಿಲಿಟಿ ಕೊಟ್ಟಂಗಾಗುತ್ತೆ. ಸೊ ಅವರು ವಿಲ್ಲಾದಲ್ಲಿ ಲಿವಿಂಗ್ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆಲ್ಲ ಬರೀ ಸೈಟ್ ಬೇಡ, ಸೈಟ್ ಜೊತೆಗೆ ಮನೆ ಬೇಕಂದವ್ರಿಗೂ ಸಹ ವಿಲ್ಲಾ ಕಟ್ಟಿಸ್ಕೊಡ್ತಾರೆ. ಸೊ ಬನ್ನಿ ಈಗ ಸರ್, ಈಗ ಒಂದೊಂದಾಗಿ ಎಲ್ಲ ಡೀಟೇಲ್ ನೋಡ್ತಾ ಹೋಗೋಣ ಲೇಔಟ್ ಬಗ್ಗೆ. ಖಂಡಿತ ಸರ್. ಟೋಟಲ್ ನಿಮಗೆ 17 ಎಕರ್ ಬರುತ್ತೆ, 17 ಎಕರ್ ಅಲ್ಲಿ ಬರುತ್ತೆ. ಓಕೆ. ಟೋಟಲ್ ಪ್ಲಾಟ್ ಬಂದ್ಬಿಟ್ಟು 238 ಸಮಥಿಂಗ್ ಬರುತ್ತೆ. ಈಗ ನಿಮಗೆ ಫೇಸ್ 1 ಅಲ್ಲಿ 177 ಇದೆ. ಅದರಲ್ಲಿ ನಿಮಗೆ ಜಸ್ಟ್ 65 ಸೈಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಏನೆಲ್ಲ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಸರ್, ಇಲ್ಲಿ ನಾರ್ಮಲಿ ನಿಮಗೆ 30-40 ಸಿಗುತ್ತೆ, 30-50 ಸಿಗುತ್ತೆ, 40-50 ಸಿಗುತ್ತೆ, ಮತ್ತು ಔಟ್ ಡೈಮೆನ್ಷನ್ ಕೂಡ ಸಿಗುತ್ತೆ. ಸೊ ಯಾವೆಲ್ಲ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸರ್, ಇಲ್ಲಿ ನಿಮಗೆ ಈಸ್ಟ್ ಫೇಸಿಂಗ್ ಸಿಗುತ್ತೆ, ನಾರ್ತ್ ಫೇಸಿಂಗ್ ಸಿಗುತ್ತೆ, ಸೌತ್ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಫೇಸಿಂಗ್ ಸಿಗುತ್ತೆ. ಇಲ್ಲಿ ನಿಮಗೆ ಈಸ್ಟ್ ಫೇಸಿಂಗ್ ಡಿಮ್ಯಾಂಡ್ ಜಾಸ್ತಿ ಇದೆ, ತುಂಬ ಸೋಲ್ಡ್ ಔಟ್ ಕೂಡ ಆಗಿದೆ. ಬೇಗ ಬಂದು ಬುಕ್ ಮಾಡಿದ್ರೆ ಈಸ್ಟ್ ಫೇಸಿಂಗ್ ಅವೈಲಬಿಲಿಟಿ ಸಿಗುತ್ತೆ ಸರ್. ಅಮ್ಯುನಿಟೀಸ್ ಏನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಸರ್, ಅದೇ ಇಲ್ಲಿ ಗುಡ್ ನ್ಯೂಸು. ನಿಮಗೆ ವರ್ಲ್ಡ್ ಕ್ಲಾಸ್ 20+ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಸರ್. ಸೂಪರ್. ಸೊ ನಿಮಗೆ ಕ್ಲಬ್ ಹೌಸ್ ಇದೆ, 1.7 ಎಕರ್ ಪಾರ್ಕ್ ಬರುತ್ತೆ ಸರ್. ಇಷ್ಟು ದೊಡ್ಡ ಸೈಜ್ ಅಲ್ಲಿ ಪಾರ್ಕ್ ಕೊಡ್ತಾ ಇದ್ದೀರಾ? 1.7 ಎಕರ್ ಪಾರ್ಕ್ ಬರುತ್ತೆ. 5000 ಸ್ಕ್ವೇರ್ ಫೀಟ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಏರಿಯಾ ಬರುತ್ತೆ. ದೆನ್ ನಿಮಗೆ ಜಾಗಿಂಗ್ ಟ್ರ್ಯಾಕ್ ಇರುತ್ತೆ, ಬ್ಯಾಡ್ಮಿಂಟನ್ ಕೋರ್ಟ್ ಇರುತ್ತೆ, ಓಪನ್ ಆಂಪಿ ಥಿಯೇಟರ್ ಇರುತ್ತೆ, ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಬರ್ತಾ ಇದೆ. ಇನ್ನ 20+ ಅಮ್ಯುನಿಟೀಸ್ ಸಿಗ್ತಾ ಇದೆ ಸರ್. ಅದ್ರ ಜೊತೆಗೆ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಗ್ರ್ಯಾಂಡ್ ಆರ್ಚ್ ಸಿಗುತ್ತೆ. ರೋಡ್ ನೋಡಿ ಸರ್, 40 ಅಡಿ ರೋಡ್, ನಿಮಗೆ ಕಾಂಕ್ರೀಟ್ ರೋಡ್ ಸಿಗುತ್ತೆ. ಓಕೆನಾ? ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಗುತ್ತೆ, ಸಿವೇಜ್ ಸಿಗುತ್ತೆ, ಜೊತೆಗೆ ಅಂಡರ್ಗ್ರೌಂಡ್ ಕೇಬಲಿಂಗ್, ಎಲೆಕ್ಟ್ರಿಸಿಟಿ ಕೂಡ ಅಂಡರ್ಗ್ರೌಂಡ್ ಅಲ್ಲೇ ಬರುತ್ತೆ ನಿಮಗೆ. ಸೂಪರ್. ಮತ್ತೆ ವಾಟರ್ ಕನೆಕ್ಷನ್ ಎಲ್ಲಾನು ಅವೈಲೇಬಲ್ ಇದೆಯಾ ಸರ್? ಖಂಡಿತ ಸರ್. ನಿಮಗೆ ಒಂದು ಪ್ರಾಜೆಕ್ಟ್ ಅಂದಾಗ ಮೇನ್ ನಿಮಗೆ ಎಲೆಕ್ಟ್ರಿಸಿಟಿ ವಾಟರ್ ಕನೆಕ್ಷನ್ ಕೊಡಲೇಬೇಕು. ಸೊ ನಿಮಗೆ ಬೋರ್ವೆಲ್ ಇದೆ, 24 ಅವರ್ಸ್ ವಾಟರ್ ಸಿಗುತ್ತೆ. ಎಂಟೈರ್ ಪ್ರಾಜೆಕ್ಟ್ ಕಾಂಪೌಂಡ್ ವಾಲ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಹೌದು. ಸೊ 90% ಕಂಪ್ಲೀಟ್ ಆಗಿದೆ. ಓಕೆನಾ? ಆಮೇಲೆ ನಿಮಗೆ ಎಲ್ಲ ಸೈಟಿಗೂ ಸಪ್ರೇಟ್ ಆಗಿ ನಿಮಗೆ ಪಾರ್ಕ್ ಥರ ಕೊಡ್ತಾ ಇದೀವಿ ನೋಡಿ. ಹೌದು. ಸೊ ಚಿಕ್ಕದಾಗಿ ನಾವು ಪಾರ್ಕ್ ತರ ಕೊಡ್ತಾ ಇದೀವಿ. ಒಂದು ಗಿಡಗಳು ಕೂಡ ಅಲ್ಲೇ ಫಿಕ್ಸ್ ಆಗಿರುತ್ತೆ ಸರ್. ನೀವು ನೋಡ್ಬೋದು, ಎಲ್ಲ ಸೈಟ್ ಆಪೋಸಿಟ್ ಸ್ಟ್ರೀಟ್ ಲೈಟ್ ರೆಡಿ ಇದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಸೈಟ್ಗೂ ನಾವು ಮಾರ್ಕೇಶನ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ. ಹಾಗೆ ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ನು, ಡ್ರೈನೇಜು, ಎಲೆಕ್ಟ್ರಿಸಿಟಿ, ಸೊ ನಿಮ್ಗೆಲ್ಲದು ಒಂದು ಸೈಟಲ್ಲಿ ನೀವು ನೋಡ್ಬೋದು. ಹಾಗೆ ಪ್ರತಿಯೊಂದು ಸೈಟಿಗೂ ನಿಮಗೆ ಪಾತ್ವೇ ಮಾಡಿರ್ತೀವಿ ನೋಡಿ ಸರ್. ಸೊ ಈ ಸೈಟ್ ಎಂಟ್ರಿ ಇದು ಅಂತ ವಾಸ್ತು ಪ್ರಕಾರ ಹೇಗೆ ಬರಬೇಕು ಆ ಲೆಕ್ಕದಲ್ಲಿ ನಾವು ನಿಮಗೆ ಪಾತ್ವೇ ಮಾಡಿರ್ತೀವಿ. ಓಕೆನಾ? ಸೊ ಈಸ್ಟ್ ಫೇಸಿಂಗ್ ಅಂದರೆ ಎಲ್ಲಿ ಎಂಟ್ರಿ ಆಗಬೇಕು, ವೆಸ್ಟ್ ಫೇಸಿಂಗ್ ಅಂದರೆ ಹೇಗೆ ಎಂಟ್ರಿ ಬರಬೇಕಂತ ಪಾತ್ವೇನ ನಾವು ಮೊದಲೇ ರೆಡಿ ಮಾಡಿಟ್ಟಿರ್ತೀವಿ ಅವರಿಗೆ. ಓಕೆನಾ? ಹಾಗೆ ಸೈಟ್ ಪ್ರತಿಯೊಂದು ಸೈಟ್ ಎದುರುಗಡೆ ನಿಮಗೆ ಗಿಡಗಳು ಆಲ್ರೆಡಿ ಹಾಕಿದ್ದೀವಿ. ಚಿಕ್ಕದಾಗಿ ಪಾರ್ಕ್ ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಅವರಿಗೆ. ಹಾಗೆ ಎಂಟರ್ ಪ್ರಾಜೆಕ್ಟ್ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಸಿಗ್ತಾ ಇದೆ ಸರ್. ಇಲ್ಲಿ ಯಾರೇ ಸೈಟ್ ಪರ್ಚೇಸ್ ಮಾಡಿದ್ರೆ ಅಕ್ಕಪಕ್ಕ ಏನೆಲ್ಲ ಡೆವಲಪ್ಮೆಂಟ್ ಇದೆ ಸರ್? ಏನು ಬೆನಿಫಿಟ್ ಸಿಗುತ್ತೆ?
ಸರ್ ಈ ಸರೌಂಡಿಂಗ್ ಬಂದ್ಬಿಟ್ಟು ಹ್ಯೂಜ್ ಡಿಮ್ಯಾಂಡ್ ಇರುವಂಥ ಏರಿಯಾ. ಸರ್ಜಾಪುರ ಟು ಬಾಗ್ಲೂರು ರೋಡ್ ಮೇನ್ ರೋಡಿಗೆ ಅಟ್ಯಾಚ್ ಆಗಿದೆ. ಹಾಗೆ ಸರ್ಜಾಪುರ ಅಂತ ಬಂದಾಗ ಕಸ್ಟಮರ್ಗೆ ಗೊತ್ತಿರುತ್ತೆ ಇಲ್ಲಿ ಸರೌಂಡಿಂಗ್ ಡಿಮಾರ್ಟ್ ಇದೆ, ಮತ್ತು ಎಷ್ಟು IT ಕಂಪ್ನಿ ಇದೆ, IT ಹಬ್ ಕೂಡ ಇದೆ ಇಲ್ಲಿ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಪ್ರೆಸ್ಟೀಜ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಫಸ್ಟ್ ಪ್ಲಾಟ್ ಮಾಡಿದ್ರು, ಆಮೇಲೆ ಅಪಾರ್ಟ್ಮೆಂಟ್ ವಿಲ್ಲಾಸ್. ಅವರು ಸ್ಟಾರ್ಟ್ ಮಾಡಿರೋದು 4000 ಸ್ಕ್ವೇರ್ ಫೀಟ್, ಇವಾಗ 12,000 ಪ್ಲಸ್ ಹೋಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ ತುಂಬ ಡಿಸ್ಟೆನ್ಸ್ ಏನೂ ಇಲ್ಲ. ಹಾಗೆ ಈ ಸರೌಂಡಿಂಗ್ ಸರ್ಜಾಪುರ ಸರೌಂಡಿಂಗಲ್ಲಿ ಸ್ವಿಫ್ಟ್ ಸಿಟಿ ಅಂತ ಬರ್ತಾ ಇದೆ. ಆಲ್ರೆಡಿ ಅದ್ರ ವರ್ಕ್ ನಡೀತಾ ಇದೆ. ಕರ್ನಾಟಕ ಗೌರ್ಮೆಂಟ್ ಲಾಂಚ್ ಮಾಡಿರುವಂಥದ್ದು. ಸೊ ಅದು ಬಂದ್ಬಿಟ್ಟು 2600 ಎಕರ್ ಬರ್ತಾ ಇದೆ ಸರ್. ಅದರಲ್ಲಿ 1000 ಎಕರ್ ಬಂದ್ಬಿಟ್ಟು IT ಹಬ್, IT ಕಂಪ್ನಿಗಳು ಬರ್ತಾ ಇದೆ. ಇನ್ನು 1000 ಎಕರ್ ಬಂದ್ಬಿಟ್ಟು ನಿಮಗೆ IT ರೆಸಿಡೆನ್ಷಿಯಲ್ ಬರ್ತಾ ಇದೆ. ರಿಮೈನಿಂಗ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ. ಓಕೆನಾ? ಹಾಗೆ ಈ ಸರೌಂಡಿಂಗಲ್ಲಿ ಜಸ್ಟ್ ಒಂದು 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಿಮಗೆ ಇನ್ಫೋಸಿಸ್ 800 ಎಕರಲ್ಲಿ ಇನ್ಫೋಸಿಸ್ ವರ್ಕ್ ಕೂಡ ನಡೀತಾ ಇದೆ. ಇನ್ಫೋಸಿಸ್ ಕಂಪನಿ ಕೂಡ ಬರ್ತಾ ಇದೆ ಸರ್. ಹಾಗೆ ನಮ್ಮ ಪ್ರಾಜೆಕ್ಟ್ ಲೆಫ್ಟ್ ಬಂದರೆ ನಿಮಗೆ ಹೊಸೂರು ಟು ಬಾಗ್ಲೂರು, ಅಂದರೆ ಬಾಗ್ಲೂರು ಟು ಹೊಸೂರು ಕನೆಕ್ಷನ್ ರೋಡ್ ಬರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೊಸೂರು ವರ್ಲ್ಡಲ್ಲಿ ಒನ್ ಆಫ್ ದ 14th ಗ್ರೋಯಿಂಗ್ ಸಿಟಿ. ನಮ್ಮ ಹೊಸೂರು ವರ್ಲ್ಡಲ್ಲೇ 14th ಗ್ರೋಯಿಂಗ್ ಸಿಟಿ ಆಗಿ ಬರ್ತಾ ಇದೆ. ಅಂದರೆ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ನಮ್ಮ ಪ್ರಾಜೆಕ್ಟಿಂದ ಹೊಸೂರಿಗೆ ನಿಮಗೆ 7.5 to 8 ಕಿಲೋಮೀಟರ್ ಸರೌಂಡಿಂಗಲ್ಲಿ 1000 ಎಕರ್ ಬಂದ್ಬಿಟ್ಟು ನಿಮಗೆ IT ಹಬ್ ಬರ್ತಾ ಇದೆ ಸರ್. ಅದಕ್ಕೆ ಅಟ್ಯಾಚ್ಡ್ ಆಗಿ 3000 ಎಕರ್ 3000 ಎಕರಲ್ಲಿ ಬಂದ್ಬಿಟ್ಟು ಸಿಪ್ಕಾಟ್ 3 ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ. ಅದಕ್ಕೆ ಅಟ್ಯಾಚ್ಡ್ ಆಗಿ ಇಲ್ಲಿಂದ ಅರೌಂಡ್ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಗುಡ್ ನ್ಯೂಸು, ನಿಮಗೆ ಹೊಸೂರು ಏರ್ಪೋರ್ಟ್ ಬರ್ತಾ ಇದೆ. ನಮ್ಮ ಪ್ರಾಜೆಕ್ಟಿಂದ ಹೊಸೂರು ಏರ್ಪೋರ್ಟಿಗೆ ಅರೌಂಡ್ 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಇದು ನಿಮಗೆ ಹ್ಯೂಜ್ ಡೆವಲಪ್ಮೆಂಟ್ ಕೊಡುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಸರ್. ಹಾಗೆ ಮೇಜರ್ ಪಾಯಿಂಟ್ ಏನಂದರೆ ಇಲ್ಲಿಂದ ನಿಮಗೆ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ STRR ರಿಂಗ್ ರೋಡ್ ಬರುತ್ತೆ. ಅದು ಮೇಯ್ನ್ ಆಗಿ ಕನೆಕ್ಟ್ ಆಗೋದು ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ತುಮಕೂರು ರೋಡಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ನಿಮಗೆ ಕನಕಪುರ ರೋಡಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ಸರೌಂಡಿಂಗ್ ಮತ್ತೆ ನಿಮಗೆ ಬಾಗ್ಲೂರು ಹೊಸೂರು ರೋಡ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸರ್. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಏನೆಲ್ಲ ಫೆಸಿಲಿಟಿ ಇದೆ ಸರ್? ಸರ್ ನಿಮಗೆ ಸರ್ಜಾಪುರ ಸರ್ಕಲ್ ಇಂದ ಒಂದು 5 ರಿಂದ 7 ನಿಮಿಷದ ಒಳಗಡೆ ಬಂದ್ಬಿಡ್ಬೋದು. ಇಲ್ಲಿಂದ ನಿಮಗೆ ಪ್ರತಿ ಮಿನಿಟ್ಸ್ಗೂ ಕೂಡ ಬಸ್ಸಸ್ ಇರುತ್ತೆ. ಸೊ ಹೈವೇ ರೋಡು ನೀವು ಕ್ಯಾಬ್ ಕೂಡ ಮಾಡ್ಕೊಂಡು ಬರ್ಬೋದು, ಅದೇನು ತೊಂದರೆ ಇಲ್ಲ. ಈ ಸರೌಂಡಿಂಗ್ ಸುತ್ತ ನಿಮಗೆ ಸ್ಕೂಲ್ಸು ಕಾಲೇಜು ಎಲ್ಲ ಇರುತ್ತೆ, ಹತ್ರನೇ ಇರುತ್ತೆ. ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗಲ್ಲೇ ಶಾಪಿಂಗ್ ಮಾಡೋದಕ್ಕೆ ನಿಮಗೆಲ್ಲ ಫೆಸಿಲಿಟಿ ಸಿಕ್ಬಿಡುತ್ತೆ ಸರ್. ಸರ್ ಲೇಔಟ್ ಅಂದರೂ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಈಗ ಸರೌಂಡಿಂಗ್ ಎಲ್ಲ ನಾವೇ ವಿಡಿಯೋ ಮಾಡಿದ್ದೇವೆ 5,000 5,500 ಅಂತ. ಸೊ ನೀವೇನು ರೇಟ್ ಕೊಡ್ತೀರಾ ಸರ್? ಈ ಸರೌಂಡಿಂಗಲ್ಲಿ ಬೇರೆ ಪ್ರಾಜೆಕ್ಟ್ಸ್ ಅಂದರೆ ನಿಮಗೆ ಬಾಗ್ಲೂರಿಂದ ಈ ಸರೌಂಡಿಂಗ್ ಬರೋರೊಳಗೆ ನಿಮಗೆ 5,500 5,000 ರೂಪಾಯಿಗಿಂತ ಜಾಸ್ತಿ ಕೋಟ್ ಮಾಡ್ತಾ ಇದ್ದಾರೆ. ಹೌದು. ಆದರೆ ನಮ್ಮ ಕಸ್ಟಮರಿಗೆ, ನಮ್ಮ ವಿಸ್ತಾರ ಪ್ರಾಜೆಕ್ಟ್ ಕಸ್ಟಮರಿಗೆ ಸೊ ನಾವು ಒಂದು ಬೆಸ್ಟ್ ಪ್ರೈಸ್ ಕೊಡೋಣ. ಏನಂದರೆ ರೇರಾ ಪ್ರಾಜೆಕ್ಟು ಈ ಪ್ರೈಸಲ್ಲಿ ಯಾರು ಕೊಡೋಕ್ಕಾಗಲ್ಲ. ಇದು ಏಕಾತ ವಿತ್ ರೇರಾ ಇರುತ್ತೆ. ನಾವು ಈ ಪ್ರಾಜೆಕ್ಟ್ನ ಜಸ್ಟ್ 3,990ಗೆ ಕೊಡ್ತಾ ಇದೀವಿ ಸರ್. ಓನ್ಲಿ 3,990 ಕೊಡ್ತಾ ಇದ್ದೀರಾ? ಎಸ್ ಸರ್, ಎಸ್ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್ ಇದು? ಎಸ್ ಸರ್, ರೆಡಿ ಟು ರಿಜಿಸ್ಟ್ರೇಷನ್. ಅಪ್ ಟು 75% ನಿಮಗೆ ಲೋನ್ ಸಿಗುತ್ತೆ ಕಸ್ಟಮರ್ಸಿಗೆ. ಇದು ರೆಡಿ ಟು ರಿಜಿಸ್ಟ್ರೇಷನ್. ಫುಲ್ ಫಂಡ್ ಆದರೆ ವಿತಿನ್ 2 ಡೇಸ್ಗೆ ಅವರು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇಟ್ಸ್ ಎವ್ರಿಥಿಂಗ್ ಇಸ್ ಕ್ಲಿಯರ್, ಎಲ್ಲ ನೀಟಾಗಿದೆ ಪೇಪರ್ಸ್ ಎಲ್ಲ. ಎನಿಹೌ ಅವ್ರು ಬೇಕಾದರೆ ಅವ್ರು ಡಾಕ್ಯುಮೆಂಟ್ ಚೆಕ್ ಮಾಡ್ಕೋಬೋದು, ಅದ್ರ ಬಗ್ಗೆ ಏನೂ ವರಿ ಇಲ್ಲ. ಸೊ ಈ ಪ್ರೈಸು ಓನ್ಲಿ 15 ಕಸ್ಟಮರಿಗೆ ಮಾತ್ರ. ಯಾಕಂದರೆ ನಾವು ಪ್ರೈಸ್ ರಿವೈಸ್ ಮಾಡ್ತಾ ಇದ್ದೀವಿ. ಬುಕ್ಕಿಂಗ್ ಜಾಸ್ತಿ ಇದೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನಗಳು ಬಂದು ಬೆಳಗ್ಗೆ ಎಲ್ಲ ಎಷ್ಟು ಜನಗಳು ಬಂದು ಬುಕ್ಕಿಂಗ್ ತೊಗೊಳ್ತಾ ಇದ್ರು ಅಂತ. ಸೊ ನಾವು ನೆಕ್ಸ್ಟು 4,000 ಪ್ಲಸ್ಸೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವಾಗ ಜಸ್ಟ್ 15 ಕಸ್ಟಮರಿಗೆ 3,990 ನಾವು ಕೊಡ್ತಾ ಇದ್ದೀವಿ ಸರ್. ಎಸ್. ಏನು ಬುಕ್ಕಿಂಗ್ ಪ್ರೊಸೆಸ್ ಇರುತ್ತೆ ಸರ್? ಯಾವ ಥರ ಮಾಡ್ಬೋದು ಸರ್? ನಾರ್ಮಲಿ ನಿಮಗೆ 1 lakh ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. 1 lakh ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಅವರಿಗೆ ಲೀಗಲ್ ಬುಕ್ ಕೊಡ್ತೀವಿ. ಬುಕ್ಕಿಂಗ್ ಆಗ್ತಿದ್ದಂಗೆ ಅವರು ಲೀಗಲ್ ವೆರಿಫಿಕೇಷನ್ ಮಾಡಿಸ್ಕೋಬೋದು. ವಿತಿನ್ 10 to 15 ಡೇಸ್ ಅವರು ಅಗ್ರಿಮೆಂಟ್ ಲೆವೆಲ್ಗೆ ಹೋಗಬೇಕಾಗತ್ತೆ. ಸೊ 20% 25% ಅಗ್ರಿಮೆಂಟ್ ಕೊಟ್ಟು ಅವರು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅವರಿಗೆ ರಿಮೈನಿಂಗ್ ಬ್ಯಾಂಕ್ ಲೋನ್ ಆಗುತ್ತೆ, ಅಥವಾ ರಿಮೈನಿಂಗ್ ನೆಕ್ಸ್ಟ್ ಫುಲ್ ಫಂಡ್ ಆದರೆ ಅವರಿಗೆ ರಿಜಿಸ್ಟ್ರೇಷನ್ಗೆ ಪ್ರೋಸೆಸ್ ಆಗುತ್ತೆ ಸರ್. ಓಕೆ ಸರ್. ಸೊ ಈ ಥರ ಎಲ್ಲ ಡೀಟೇಲ್ ಆಗಿ ಯಾರೇ ಕಾಲ್ ಮಾಡಿದ್ರು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತಲ್ವಾ? ಖಂಡಿತ ಖಂಡಿತ. ಅವರಿಗೆ ಕಾಲ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ ಡೀಟೇಲ್ಸ್ ಫಾರ್ವರ್ಡ್ ಆಗುತ್ತೆ. ಅದರಲ್ಲಿ ಎಂಟೈರ್ ಡೀಟೇಲ್ಸ್ ಅವ್ರಿಗೆ ಸಿಗುತ್ತೆ. ಸೊ ಅದರಲ್ಲೆಲ್ಲ ನೋಡ್ಕೊಂಡು ಅವರು ನೆಕ್ಸ್ಟ್ ಪ್ರೊಸೀಜರ್ ಅವರು ನೋಡ್ಕೋಬೋದು. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.